ಬೆಂಗಳೂರಲ್ಲಿ ಚುನಾವಣೆ ನಡೆಯುತ್ತಾ ಇಲ್ವಾ? ಸುಪ್ರೀಂ ಕಟಕಟೆಯಲ್ಲಿ ಜಿಪಿಎ ಚುನಾವಣೆ ಭವಿಷ್ಯ. ಬೆಂಗಳೂರಲ್ಲಿ ಜಿಪಿಎ ಎಲೆಕ್ಷನ್ ನಡೆಯುತ್ತಾ ನಡೆಯಲ್ವಾ ಅನ್ನುವಂತ ಗೊಂದಲ ಇದೆ. ಸುಪ್ರೀಂ ಕಟಕಟೆಯಲ್ಲಿ ಜಿಪಿಎ ಚುನಾವಣೆಯ ಭವಿಷ್ಯ ಇದೆ. ಜಿಪಿಎ ಚುನಾವಣೆ ನಡೆಸಲು ಆಯೋಗ ಡೆಡ್ಲೈನ್ ಅನ್ನು ಕೊಟ್ಟಿದೆ. ಜೂನ್ 30ರೊಳಗೆ ಜಿಪಿಎ ಎಲೆಕ್ಷನ್ ನಡೆಸಲು ಸರ್ಕಾರಕ್ಕೆ ಒತ್ತಡ ಇದೆ. ರಾಜ್ಯ ಚುನಾವಣಾ ಆಯೋಗ ಆದೇಶ ಪ್ರಶ್ನಿಸಿ ಸರ್ಕಾರ ಅರ್ಜಿಯನ್ನ ಸಲ್ಲಿಸಿದೆ. ರಾಜ್ಯ ಸರ್ಕಾರ ಸಲ್ಲಿಸಿದ್ದ ಅರ್ಜಿ ವಿಚಾರಣೆಗೆ ಸುಪ್ರೀಂ ಕೋರ್ಟ್ ಜನಗಣತಿ ಎಸ್ಐಆರ್ ಕಾರ್ಯದಲ್ಲಿ ಸರ್ಕಾರಿ ನೌಕರರ ಕರ್ತವ್ಯ, ಚುನಾವಣೆ ನಡೆಸಲು ಕಷ್ಟ, ಮುಂದೂಡಿಕೆ ಸರ್ಕಾರ ಅರ್ಜಿ. ಚುನಾವಣೆ ನಡೆಸಲು ಹೆಚ್ಚುವರಿ 3 ತಿಂಗಳ ಸಮಯಕ್ಕಾಗಿ ಅರ್ಜಿಯನ್ನ ಸಲ್ಲಿಸಿದೆ ಸರ್ಕಾರ. ಸುಪ್ರೀಂಗೆ ರಾಜ್ಯ ಸರ್ಕಾರ, ರಾಜ್ಯ ಚುನಾವಣಾ ಆಯೋಗ ಮನವಿ. ಸಿಜೆಐ ಸೂರ್ಯಕಾಂತ್ ನೇತೃತ್ವದ ಪೀಠ ಈ ಸಂಬಂಧ ವಿಚಾರಣೆಯನ್ನ ನಡೆಸ್ತಾ ಇದೆ. 2020 ಸೆಪ್ಟೆಂಬರ್ನಿಂದ ಬೆಂಗಳೂರು ಸ್ಥಳೀಯ ಸಂಸ್ಥೆಗೆ ಚುನಾವಣೆ ನಡೆದಿಲ್ಲ. ಹಾಗಾಗಿ ಜೂನ್ 30ರೊಳಗೆ ಚುನಾವಣೆ ನಡೀಬೇಕು ಅನ್ನುವಂಥ ಡೆಡ್ಲೈನ್ ಅನ್ನ ಸುಪ್ರೀಂ ಕೊಟ್ಟಿದೆ. ಬಟ್ ಇದಕ್ಕೆ ಸರ್ಕಾರ ಹೇಳ್ತಾ ಇರುವಂಥದ್ದೇನು? ಮ್ಯಾನ್ ಪವರ್ ಇಲ್ಲ. ಸೊ ಹಾಗಾಗಿ ಎಕ್ಸಾಮ್ಸ್ ಅಂತ ಬರುತ್ತೆ, ಇನ್ನು SIR ಅಂತ ಇದೆ, ಅಲ್ಲೆಲ್ಲೂ ಕೂಡ ಸರ್ಕಾರಿ ನೌಕರರು ಬ್ಯುಸಿ ಆಗಿದ್ದಾರೆ. ಸೊ ಹಾಗಾಗಿ ನಮಗೆ ಆಗಸ್ಟ್ಗೆ ಚುನಾವಣೆಯನ್ನು ನಡೆಸೋದಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತ ಸುಪ್ರೀಂ ಕೋರ್ಟ್ಗೆ ಮನವಿಯನ್ನ ಸಲ್ಲಿಸಿದ್ದಾರೆ. ಈ ಕುರಿತಾಗಿ ಇವತ್ತು ಕೋರ್ಟ್ ಏನು ಹೇಳುತ್ತೆ ಕಾದು ನೋಡಬೇಕು, ಏನು ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅಂತ. ಚುನಾವಣೆ ನಡೆಸಲು ಹೆಚ್ಚುವರಿ 3 ತಿಂಗಳು ಸಮಯ ಬೇಕು ಅಂತ ಕೇಳಿದೆ ಸರ್ಕಾರ. ಜೂನ್ 30 ಡೆಡ್ಲೈನ್ ಅನ್ನ ಕೊಟ್ಟಿದೆ ಸುಪ್ರೀಂ. ಜೂನ್ 30ರಲ್ಲಿ ನೀವು ಎಲೆಕ್ಷನ್ ಮಾಡಬೇಕು ಅಂತ. ಬಟ್ ಇಲ್ಲಿ ಸರ್ಕಾರ ಹೇಳ್ತಾ ಇರುವಂಥದ್ದೇನು? ಮ್ಯಾನ್ ಪವರ್ ಇಲ್ಲ, ಬ್ಯುಸಿ ಆಗಿದ್ದಾರೆ ಸರ್ಕಾರಿ ನೌಕರರು. SIR ಅಂತ ಈ ಹಿಂದೆ ಹೇಳ್ತಾ ಇದ್ರು, ಸ್ಟೂಡೆಂಟ್ಸ್ಗಳ ಎಕ್ಸಾಮ್ಸ್ ಬರುತ್ತೆ, ಎಕ್ಸಾಮ್ಸಲ್ಲಿ ಬ್ಯುಸಿ ಆಗಬೇಕಾಗುತ್ತೆ, ಅಥವಾ ಇನ್ನಿತರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬ್ಯುಸಿ ಆಗಿದ್ದಾರೆ ಅಂತ. ಬಟ್ ಈಗ SIR ಅಲ್ಲಿ ಕೂಡ ಬ್ಯುಸಿ ಆಗಿದ್ದಾರೆ ಅಂತ ಹೇಳ್ತಾ ಇದೆ ರಾಜ್ಯ ಸರ್ಕಾರ. ಹಾಗಾಗಿ ಮನವಿಯನ್ನು ಸಲ್ಲಿಸಿದೆ ಕೋರ್ಟ್ಗೆ, ನಮಗೆ ಆಗಸ್ಟ್ಗೆ ಅವಕಾಶ ಮಾಡಿಕೊಡ್ಬೇಕು ಎಲೆಕ್ಷನ್ ನಡೆಸೋದಕ್ಕೆ ಅಂತ. ಬಟ್ ಸರ್ಕಾರ ಏನು ನಿರ್ಧಾರ ತೆಗೆದುಕೊಳ್ಳುತ್ತೆ ಕಾದು ನೋಡಬೇಕು.